ಕರ್ನಾಟಕದ ಹೆಮ್ಮೆಯ ಶಿಲ್ಪಿ ಮೈಸೂರಿನ ಶ್ರೀ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯ ಶ್ರೀರಾಮನ ಮೂರ್ತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಲು ಆಯ್ಕೆಯಾಗಿದ್ದು, ಶ್ರೀರಾಮನ ವಿಗ್ರಹ ಕೆತ್ತನೆಗೆ ಬಳಸಲಾದ ಕಲ್ಲು ಸಹ ನಮ್ಮ ಕರ್ನಾಟಕದ HD ಕೋಟೆಯದ್ದು ಎಂಬುದು ಮತ್ತೊಂದು ವಿಶೇಷ. ರಾಮದೂತ ಹನುಮಂತನ ಜನ್ಮಸ್ಥಳ ಇರುವ ಪುಣ್ಯಭೂಮಿಯಾದಂತಹ ಕರ್ನಾಟಕಕ್ಕೂ ಶ್ರೀರಾಮನಿಗೂ ಅವಿನಾಭಾವ ಸಂಬಂಧವಿದೆ. ಶ್ರೀರಾಮನ ಮೂರ್ತಿ ಕೆತ್ತುವ ಐತಿಹಾಸಿಕ ಮತ್ತು ಪುಣ್ಯ ಕಾರ್ಯದಲ್ಲಿ ಭಾಗಿಯಾದಂತಹ ಕರುನಾಡಿನ ಹೆಮ್ಮೆಯ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ವಿಡಿಯೋದಲ್ಲಿ ಶ್ರೀಯುತ ಅರುಣ್ ಯೋಗಿರಾಜ್ ರವರು ಮಾಧ್ಯಮಗಳಿಗೆ ತಿಳಿಸಿದಂತಹ ಕೆಲವು ಮಾಹಿತಿಗಳನ್ನು ನಾವಿಲ್ಲಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ. ವೆಲ್ಕಮ್ ಟು ವಾವ್ ಗಲಾಟ. ನಾನು ನಿಮ್ಮ ರಾಜೇಶ್ವರಿ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲನ ಅಂದರೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಜನವರಿ 22ನೇ ತಾರೀಕಿನಂದು ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. ಮೂವರು ಶಿಲ್ಪಿಗಳು ಸಿದ್ಧಪಡಿಸಿರುವಂತಹ 3 ಪ್ರತ್ಯೇಕ ಮೂರ್ತಿಗಳ ಪೈಕಿ ಒಂದನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಪೂರ್ಣವಾಗಿದ್ದು, ರಾಮ ಮಂದಿರದಲ್ಲಿ ಈ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ತಯಾರಾಗಿದೆ. ರಾಮಲಲ್ಲ ಮೂರ್ತಿ 5 ವರ್ಷದ ಬಾಲಕನ ಪ್ರತಿರೂಪದಂತೆ ನಿರ್ಮಿಸುವುದಕ್ಕೆ ಶಿಲ್ಪಿಗಳಿಗೆ ಸೂಚನೆ ನೀಡಲಾಗಿತ್ತು. ಇದರಂತೆ ಮೈಸೂರಿನ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್, ಬೆಂಗಳೂರಿನ ಶ್ರೀ GL ಭಟ್ ಮತ್ತು ರಾಜಸ್ಥಾನದ ಶ್ರೀ ಸತ್ಯನಾರಾಯಣ ಪಾಂಡೆ ಕೂಡ ಮೂರ್ತಿಗಳನ್ನು ಸಿದ್ಧಪಡಿಸಿ ಪರಿಶೀಲನೆಗೆ ಒಪ್ಪಿಸಿದ್ದಾರೆ. ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕಿನ ಕಲ್ಲನ್ನು ತೆಗೆದುಕೊಂಡು ಮೂರ್ತಿಯನ್ನು ನಿರ್ಮಿಸುವುದಕ್ಕಾಗಿ ಶ್ರೀ ಅರುಣ್ ಯೋಗಿರಾಜ್ ರವರು ಬಳಸಿದ್ದಾರೆ ಅಂತ ಹೇಳಲಾಗುತ್ತೆ. ಈ ಮೂರ್ತಿಯನ್ನು ಅಂತಿಮಗೊಳಿಸೋದಕ್ಕೆ ಅವರು 6 ತಿಂಗಳು ಸಮಯ ತೆಗೆದುಕೊಂಡಿದ್ದರು ಅಂತಲೂ ತಿಳಿದು ಬಂದಿದೆ. ರಾಮಲಲ್ಲನ ಪ್ರತಿಮೆ ತಯಾರಿಕೆಗೆ ಮುನ್ನ 5 ವರ್ಷದ ಬಾಲಕರ ಚಲನವಲನ ಹೇಗಿರುತ್ತೆ ಅಂದರೆ, ರಾಮಲಲ್ಲನ ಶಿಲ್ಪಾಕೃತಿ ಎಲ್ಲೂ ಕಾಣಸಿಗೋದು ಅಂತಲೂ ಹೇಳಿದ್ದಾರೆ. ಜೊತೆಗೆ ಅದನ್ನು ರಚಿಸೋದಕ್ಕೆ ತುಂಬಾ ಹೋಮ್ವರ್ಕ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳನ್ನು ಅಬ್ಸರ್ವ್ ಮಾಡಿದ್ದಾರೆ. ಮತ್ತು 5 ವರ್ಷದ ಬಾಲಕರ ಚಲನವಲನ ಹೇಗಿರುತ್ತೆ, ಶರೀರ ರಚನೆ ಹೇಗಿರುತ್ತೆ ಅನ್ನೋದನ್ನು ಸಹ ಅವರು ತುಂಬಾ ಹೋಮ್ವರ್ಕ್ ಮಾಡಿದ್ದಾರೆ ಅಂತಲೂ ನಾವು ಇಂಟರ್ವ್ಯೂದಲ್ಲಿ ನೋಡಿದ್ದೀವಿ ಅಲ್ವಾ. ಶ್ರೀ ಅರುಣ್ ಯೋಗಿರಾಜ್ ರವರು ಸಿದ್ಧಪಡಿಸಿರುವಂತಹ ರಾಮಲಲ್ಲ ಅಂದರೆ ಬಾಲರಾಮನ ಪ್ರತಿಮೆ 8 ಅಡಿ ಎತ್ತರ, 3.5 ಅಡಿ ಅಗಲ ಇದೆ ಅಂತ ಗೊತ್ತಾಗಿದೆ. ಪಾದದಿಂದ ಹಣೆ ತನಕ 51 ಇಂಚು ಎತ್ತರ ಇದ್ದರೆ ಅಲ್ಲಿಂದ ಆಚೆಗೆ ಪ್ರಭಾವಳಿಯ ಎತ್ತರ ಸೇರಿಕೊಂಡಿದೆ. ಶ್ರೀ ಅರುಣ್ ಯೋಗಿರಾಜ್ ರವರಿಗೆ ರಾಮಲಲ್ಲ ಮೂರ್ತಿ ಮಾಡುವಂತಹ ಅವಕಾಶ ಸಿಕ್ಕಿದ್ದು ಹೇಗೆ, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಶ್ರೀ ಅರುಣ್ ಯೋಗಿರಾಜ್ ರವರು ರಾಮಲಲ್ಲ ಮೂರ್ತಿ ತಯಾರಿಸುವಂತಹ ಅವಕಾಶ ಸಿಕ್ಕಿದ್ದು ಹೇಗೆ ಎಂಬುದನ್ನು ವಿವರಿಸಿದ್ದಾರೆ. ಕೇದಾರನಾಥದ ಶಂಕರಾಚಾರ್ಯರ ಪ್ರತಿಮೆ, ಸುಭಾಷ್ ಚಂದ್ರ ಬೋಸ್ರ ಪ್ರತಿಮೆಗಳನ್ನು ಮಾಡಿದ್ದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಗಮನಕ್ಕೆ ಬಂದಿತ್ತು. ಅಯೋಧ್ಯೆಯ ರಾಮಲಲ್ಲನ ಮೂರ್ತಿ ತಯಾರಿಕೆ ವಿಚಾರ ಪ್ರಸ್ತಾಪವಾದಾಗ ಪ್ರಸ್ತಾವನೆ ಸಲ್ಲಿಸುವುದಕ್ಕೆ ಆಹ್ವಾನ ಸಿಕ್ಕಿತ್ತು. ಅದರಂತೆ PPT ಸಿದ್ಧಪಡಿಸಿಕೊಂಡು ಆಯ್ಕೆ ಸಮಿತಿಗೆ ಸಲ್ಲಿಸಿ ಅವರೆದುರು ಅದರ ವಿವರಣೆ ನೀಡಿದ್ದೆ ಅಂತಲೂ ಹೇಳಿದ್ದಾರೆ. ಅಲ್ಲಿ ಅಂತಿಮವಾಗಿ ನಾವು 3 ಆಯ್ಕೆಯಾದೆವು ಎಂದು ಸಹ ಹೇಳಿಕೊಂಡಿದ್ದಾರೆ. 3 ಪರಸ್ಪರ ಪರಿಚಯ ಮಾಡಿಕೊಂಡಿದ್ದರೂ ರಾಮಲಲ್ಲ ಮೂರ್ತಿ ವಿಚಾರದಲ್ಲಿ ಯಾವುದೇ ಚರ್ಚೆ ಮಾಡಿಲ್ಲ. ಅಯೋಧ್ಯೆಯ ರಾಮಲಲ್ಲ ಮೂರ್ತಿ ದೇಶಕ್ಕೆ ಸಲ್ಲಿಸುವಂತಹ ಅದ್ಭುತ ಕೊಡುಗೆಯಾಗಿರುವ ಕಾರಣ 3 ಕೂಡ ಅತ್ಯುತ್ತಮವಾದದ್ದನ್ನೇ ಸಲ್ಲಿಸಲು ಪ್ರಯತ್ನಿಸುತ್ತಿದ್ದೇವೆ ಅಂತಲೂ ಸಹ ಹೇಳಿದ್ದನ್ನು ನಾವು ಕೇಳಿದ್ದೀವಿ. ಪರಸ್ಪರ ಮಾತನಾಡಿಕೊಂಡರೆ ನೋಡಿದರೆ ಅದರ ಪ್ರಭಾವ ಶಿಲ್ಪದ ಮೇಲಾಗುವ ಸಾಧ್ಯತೆ ಇರುವ ಕಾರಣ ಉದ್ದೇಶಪೂರ್ವಕವಾಗಿ ಪರಸ್ಪರ ಚರ್ಚಿಸಿಲ್ಲ. ಈ ವಿಚಾರದಲ್ಲಿ ನಮಗೆ ಟ್ರಸ್ಟ್ ಯಾವುದೇ ನಿಬಂಧನೆಗಳು ಸಹ ವಿಧಿಸಿಲ್ಲ ಎಂದೂ ಸಹ ಕೇಳಿದ್ದೀವಿ. ಈ ರಾಮಲಲ್ಲ ಅಂದರೆ ಈ ಬಾಲರಾಮನ ಸೃಷ್ಟಿಯ ಕೆಲಸವೇ ತುಂಬ ಸವಾಲಾಗಿರುವಂತಹ ಒಂದು ಕೆಲಸ, ಚಾಲೆಂಜಿಂಗ್ ಆಗಿರೋ ಒಂದು ಟಾಸ್ಕ್ ಅಂತಲೂ ಹೇಳಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಯಾರೂ ಸಹ ಬಾಲರಾಮನನ್ನು ನೋಡಿಲ್ಲ. ಹೀಗಾಗಿ ಏನು ಮಾಡಬೇಕು ಎಂಬ ಚಿಂತನೆ ಮಾಡಲು 20 ದಿನ ಬೇಕಾಯಿತು ಅಂತೆ. ಕೊನೆಗೆ 5 ವರ್ಷದ ಬಾಲಕನ ಶರೀರ ರಚನೆ, ದೇಹ ಸ್ವರೂಪ, ಶ್ರೀರಾಮಚಂದ್ರನ ವರ್ಚಸ್ಸು ಹೊಂದಿದ ಮುಖವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಕೆಲಸ ಶುರು ಮಾಡಲಾಗಿತ್ತು ಎಂದು ಶ್ರೀ ಅರುಣ್ ಯೋಗಿರಾಜ್ ರವರು ವಿವರಿಸಿದ್ದಾರೆ. ಸರಿ, ಹಾಗಾದರೆ ಶ್ರೀ ಅರುಣ್ ಯೋಗಿರಾಜ್ ರವರ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಅವ್ರು ಯಾರು ಅಂತ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಆಹ್ವಾನ ಪಡೆದಂತಹ 2000 ಗಣ್ಯರ ಪೈಕಿಗಳಲ್ಲಿ ಶ್ರೀಯುತ ಅರುಣ್ ಯೋಗಿರಾಜ್ ರವರು ಒಬ್ಬರು. ಶ್ರೀ ಅರುಣ್ ಯೋಗಿರಾಜ್ ರವರ ತಂದೆಯ ಹೆಸರು ಶ್ರೀ ಯೋಗಿರಾಜ್. ಅವರು ಕೂಡ ಶಿಲ್ಪಿ. ಅವರ ತಂದೆ ಅಂದರೆ ಶ್ರೀ ಅರುಣ್ ಅವರ ಅಜ್ಜ ಶ್ರೀ ಬಸವಣ್ಣನವರು ಸಹ ಶಿಲ್ಪಿಯಾಗಿದ್ದರು.
ಸರಿಸುಮಾರು 5 ತಲೆಮಾರುಗಳಿಂದ ಶಿಲ್ಪ ಕೆತ್ತನೆ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತಹ ಕುಟುಂಬದವರು ಶ್ರೀಯುತ ಅರುಣ್ ಯೋಗಿರಾಜ್ ರವರು. ಮೈಸೂರಿನವರೇ ಆದಂತಹ ಶ್ರೀಯುತ ಅರುಣ್ ಯೋಗಿರಾಜ್ ರವರು MBA ವ್ಯಾಸಂಗ ಮಾಡಿ ಬಳಿಕ ಬಹುರಾಷ್ಟ್ರೀಯ ಕಂಪನಿಗೆ ಉದ್ಯೋಗಕ್ಕೆ ಸೇರಿದರು. ಅಲ್ಲಿ ಕೆಲಸ ಶುರು ಮಾಡಿದ ಬಳಿಕ ಶಿಲ್ಪಕಲೆಯ ಕಡೆಗೆ ಹೆಚ್ಚಿನ ಆಸಕ್ತಿ ಮೂಡಿದ್ದು 2008ರಲ್ಲಿ ಕೆಲಸ ಬಿಟ್ಟು ಕುಲಕಸುಬಾದಂತಹ ಶಿಲ್ಪಕಲೆಯನ್ನೇ ಉದ್ಯೋಗವನ್ನಾಗಿ ಸ್ವೀಕರಿಸಿದರು. ಸಂತೋಷದಿಂದ ಮಾಡುತ್ತಿರುವಂತಹ ಕೆಲಸವಾದ ಕಾರಣ ಹೆಚ್ಚು ತೃಪ್ತಿ ಇದೆ ಎನ್ನುತ್ತಾರೆ ಶ್ರೀಯುತ ಅರುಣ್ ಯೋಗಿರಾಜ್ ರವರು. ಕೇಳಿದ್ರಲ್ಲ, ನೋಡಿದಿರಲ್ಲ ಸ್ನೇಹಿತರೆ, ಎಲ್ಲ ಒಂದು ಯುವ ಪೀಳಿಗೆಗೆ ಒಂದು ಗ್ರೇಟ್ ಇನ್ಸ್ಪಿರೇಷನ್ ಶ್ರೀ ಅರುಣ್ ಯೋಗಿರಾಜ್ ರವರು. ಜೈ ಶ್ರೀರಾಮ ಅಂತ ಒಂದು ಕಮೆಂಟ್ ಮಾಡೋದರ ಮೂಲಕ ನಾವೆಲ್ಲರೂ ಶ್ರೀಯುತ ಅರುಣ್ ಯೋಗಿರಾಜ್ ರವರಿಗೆ ಶುಭವನ್ನು ಹಾರೈಸೋಣ. ಅವರನ್ನು ಭೇಟಿಯಾಗುವಂತಹ ಒಂದು ಸಂದರ್ಭ ಏನಾದರೂ ಸಿಕ್ಕಿದರೆ ಖಂಡಿತ ಅವರನ್ನು ಭೇಟಿ ಮಾಡಿ ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ನಾನು ಪಡೆದುಕೊಂಡು ಈ ಒಂದು ಚಾನಲ್ನಲ್ಲಿ, ಈ ಒಂದು ವಾವ್ ಗಲಾಟೆ ಚಾನಲ್ನಲ್ಲಿ ನಾನು ಪ್ರಸಾರ ಮಾಡ್ತೀನಿ. ಶ್ರೀರಾಮನ ಬಗ್ಗೆ ಇನ್ನು ಮತ್ತಷ್ಟು ಮಾಹಿತಿಗಳನ್ನು ಮುಂದಿನ ಭಾಗದಲ್ಲಿ, ಮುಂದಿನ ವಿಡಿಯೋಗಳಲ್ಲಿ ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಇನ್ನು ಈ ಜನವರಿ 22ನೇ ತಾರೀಕಿನ ತನಕ, ಅಂದರೆ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗುವ ತನಕ ನನ್ನ ಈ ಚಾನಲ್ನಲ್ಲಿ ರಾಮನ ಒಂದು ಜಪವೇ ಆಗಿರುತ್ತೆ. ಸೊ ಎಲ್ಲ ವಿಡಿಯೋಸ್ಗಳು ರಾಮನಿಗಾಗಿ ಅರ್ಪಣೆ ಮಾಡ್ತಾ ಇದ್ದೀನಿ. ಸೊ ನೀವು ನನಗೆ ಕೈ ಜೋಡಿಸಿ ದಯವಿಟ್ಟು ನಿಮ್ಮಲ್ಲಿ ಏನಾದರೂ ಒಂದು ಹೊಸ ರೀತಿಯಾದಂತಹ ಒಂದು ರಾಮ ಭಕ್ತರನ್ನು, ಏನಾದರೂ ಒಂದು ವಿಶೇಷವಾದಂತಹ ಒಂದು ರಾಮನ ಒಂದು ಅನುಭವಗಳನ್ನು ನೀವು ಏನಾದರೂ ಪಡೆದಿದ್ದರೆ ಅದನ್ನು ದಯವಿಟ್ಟು ನನಗೆ ಕಳುಹಿಸಿ ಅಂತ ಕೇಳ್ಕೊಳ್ತಾ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನನ್ನ ನಂಬರ್ಗೆ ನಿಮ್ಮ ವೀಡಿಯೋಸ್ಗಳನ್ನು, ನಿಮ್ಮ ಒಂದು ಫೋಟೋಸ್ಗಳನ್ನು, ವಿಶೇಷತೆಗಳನ್ನು, ರಾಮನ ಬಗ್ಗೆ ಇರುವಂತಹ ಒಂದು ವಿಶೇಷತೆಯನ್ನು ನೀವು ನನ್ನ ನಂಬರ್ಗೆ ಕಳಿಸಬಹುದು. ಸರಿ, ಹಾಗಾದರೆ ಮುಂದಿನ ಭಾಗದಲ್ಲಿ ಭೇಟಿ ಮಾಡೋಣ. ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತಾ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ ಗಲಾಟೆ ವತಿಯಿಂದ. ಜೈ ಶ್ರೀರಾಮ್.